ಬಹಳ ಖುಷಿ ಅನ್ಸುತ್ತೆ ಈ ವೇದಿಕೆ ಮೇಲೆ ನಿಂತು ಮಾತಾಡಕ್ಕೆ. ಯಾಕಂತಂದ್ರೆ ಮೊದಲನೇದಾಗಿ ಧನು ಅವರು ಆಗ್ಲೇ ದೀಪಣ್ಣ ಹೇಳ್ದಂಗೆ ಪಮ್ಮಿ ಅಂತ ಹೇಳಿದ್ರೆ ನಮಗೆ ಇನ್ನ ಖುಷಿ ಅನ್ಸುತ್ತೆ. ಯಾಕಂದ್ರೆ 10 ವರ್ಷದ ಸ್ನೇಹಿತ, ನನ್ನ ಒಂದು ಜರ್ನಿ ಸ್ಟಾರ್ಟ್ ಆದಾಗಿಂದ ನೋಡಿರೋ ಅಂತ ಒಬ್ಬ ಗೆಳೆಯ. ಯೂಶ್ವಲ್ ಆಗಿ ಎಲ್ಲರೂ ಕನ್ಸಿರುತ್ತೆ, ಅಂದ್ರೆ ನಾನು ಆಕ್ಟ್ ಮಾಡಬೇಕು, ಅಭಿನಯಿಸ್ಬೇಕು ಅಂಡ್ ನಾಯಕ ನಟರಾಗಿ ತೆರೆ ಮೇಲೆ ಬರ್ಬೇಕನ್ನೋದಿರುತ್ತೆ. ಬಹಳಷ್ಟು ಜನ ಇಷ್ಟಪಟ್ಟು ನಾಯಕ ನಟರಾಗ್ತಾರೆ. ಆದರೆ ಕೆಲವೊಬ್ರು ಅಂದ್ರೆ ತುಂಬಾ ಜನ ಇಷ್ಟಪಟ್ಟು ಆಸೆ ಆಸಕ್ತಿ ಎರಡೂ ಇಟ್ಕೊಂಡು ನಾಯಕರಾಗಬೇಕು ಅಂತ ಬರ್ತಾರೆ. ಆದ್ರೆ ಕೆಲವೊಬ್ರು ಸಿದ್ಧತೆಗಳನ್ನ ಮಾಡ್ಕೊಂಡು ಬರ್ತಾರೆ. ಅದು ಕೆಲವೊಬ್ರು ಮಾತ್ರನೇ ಆ ಸಿದ್ಧತೆಗಳನ್ನ ಮಾಡ್ಕೊಂಡ್ ಬರ್ತಾರೆ. ಅಂತ ಒಂದು ಸಾಲಿನಲ್ಲಿ ಧನುಷ್ ಅವರು ಸೇರ್ತಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂತಂದ್ರೆ ಒಂದು 4 ವರ್ಷದಿಂದನೂ ಕೂಡ ಸಿಕ್ಕದಾಗೆಲ್ಲ ಸಿನಿಮಾ ಮಾಡ್ತೀನಿ, ನಾನು ಪ್ರಿಪೇರ್ ಆಗ್ತಾ ಇದ್ದೀನಿ. ಆಲ್ರೆಡಿ ನಿರ್ದೇಶಕರ ಜೊತೆ ಒಂದು 3.5 ವರ್ಷದ ಒಂದು ಜರ್ನಿ ಅಂತಾನೆ ಅನ್ಬೋದು. ಬಹಳ ಖುಷಿ ಅನ್ಸುತ್ತೆ ಈ ಒಂದು ವೇದಿಕೆಯಲ್ಲಿ ಈ ತೆರೆ ಮೇಲೆ ಆ ಒಂದು ಸಾಂಗ್ ನೋಡಕ್ಕೆ. ಒಂದು ಸ್ವ್ಯಾಗ್ ಇದೆ. ಯೂಶ್ವಲ್ ಆಗಿ ನಾವು ಅಂತ ಇರ್ತೀವಿ, ನಾಯಕ ನಟರು ಅಂದಾಗ ನಡ್ಕೊ ಬಂದ್ರೆ ಒಂದು ಸ್ವ್ಯಾಗ್ ಇರಬೇಕು, ಒಂದು ಸ್ಟೈಲ್ ಇರಬೇಕು ಅಂತ. ಅವೆಲ್ಲ ಕಾಣಿಸ್ತಾ ಇದೆ. ಅಂಡ್ ಯಾವತ್ತೂ ಕೂಡ ಕನ್ನಡಿಗರು ಒಂದು ಒಳ್ಳೆ ವಿಷಯ ಇದ್ರೆ, ಒಂದು ಒಳ್ಳೆ ವಿಚಾರ ಇದ್ರೆ, ಅಥವಾ ಎಲ್ಲಿ ಒಂದು ಶ್ರದ್ಧೆ, ಒಂದು ಭಯ ಭಕ್ತಿ ಇರುತ್ತೆ, ಅಲ್ಲಿ ಯಾವತ್ತೂ ಕೂಡ ಗೆಲುವನ್ನ ಕೊಟ್ಟಿದ್ದಾರೆ. ಖಂಡಿತ ನನ್ನ ಕಡೆಯಿಂದ ಈ ಎಂಟೈರ್ ಟೀಮ್ಗೆ ಶುಭವಾಗ್ಲಿ ಅಂತ ಕೇಳ್ಕೊಂತೀನಿ. ಇನ್ನು ನಾಗಭೂಷಣ್ ಅವ್ರ ಬಗ್ಗೆ ಮಾತಾಡಬೇಕು. ತುಂಬಾ ವರ್ಷ ನಾನು ನೋಡ್ದಂಗೆ ಸಹಾಯಕ ನಿರ್ದೇಶಕರಾಗಿ ಬಹಳಷ್ಟು ಸಿನಿಮಾಗಳ ಕೆಲಸ ಮಾಡಿದ್ದಾರೆ. ಅಂಡ್ ಒಂದು ವಾರ ಸತತವಾಗಿ ನಂಗೆ ಫೋನ್ ಮಾಡ್ತಾನೆ ಇದ್ರು, ಬರ್ತೀನಿ ಒಂಚೂರು ಅರ್ಜೆಂಟ್ ಮಾತಾಡ್ಬೇಕಂತ. ಒಂದಿನ ಬಂದ ತಕ್ಷಣ ಸರ್ಪ್ರೈಸ್ ಕೊಟ್ಬಿಟ್ರು, ನಾನು ಡೈರೆಕ್ಟ್ ಮಾಡ್ತಾ ಇದೀನಿ, ಡೈರೆಕ್ಷನ್ ಶುರು ಮಾಡ್ಬೇಕಂತ ಅನ್ಕೊಂಡಿದೀನಿ ಅಂತ. ಅಂಡ್ ಹೀರೋ ಯಾರು ಅಂತ ಕೇಳಿದೆ, ಅಂದ್ರೆ ಯಾರಿಗೆ ನಿರ್ದೇಶನ ಮಾಡ್ತಿದ್ದೀರಾ ಅಂತ. ಹೆಸರು ಹೇಳಿದ್ರು ನಂಗೆ ಸಡನ್ ಕನ್ಫ್ಯೂಸ್ ಆಗ್ಬಿಡ್ತು, ಗೊತ್ತಾಗ್ಲಿಲ್ಲ. ಆಮೇಲೆ ಯಾರು ನಮ್ಮ ಪಮ್ಮಿನಾ ಅಂತಂದೆ. ಆಮೇಲೆ ಇವರು ಸಾಹೇಬ್ರು ಒಂದು 1/2 hour ಬಿಟ್ಕೊಂಡ್ ಬಂದ್ರು, ಸರ್ಪ್ರೈಸ್ ಕೊಟ್ರು, ಒಂದು ಸಾಂಗ್ ಬರ್ಕೊಡಿ ಅಂತ ಹೇಳಿದ್ರು. ನನ್ಗೆ ಯಾವಾಗಲೂ ಅಷ್ಟೇ, ನಾನು ಯಾವಾಗ್ಲೂ ಕೂಡ ಸಾಂಗ್ ಬರಿಬೇಕು ಅಂದಾಗ ಅದು ಯಾರದೇ ಆಗಿರ್ಲಿ, ನಾಯಕ ನಟರು ಹೊಸಬ್ರು ಇರ್ಲಿ ಅಥವಾ ಸ್ಟಾರ್ಸ್ ಇರ್ಲಿ, ನನಗೆ ಬಹಳ ಖುಷಿ ಅನ್ಸುತ್ತೆ ಬರವಣಿಗೆ ಅನ್ನೋದು. ಅಂಡ್ ನಾನು ನನಗೆ ತೃಪ್ತಿ ಆಗಂಟನು ಬರಿತಾನೆ ಇರ್ತೀನಿ. ಬಹುಶಃ ಒಂದು 6ನೇ ವರ್ಷನ್ ಬರೆದು ಎಲ್ಲ ಧರ್ಮವೀರ್ ಸರ್ ಫೋನ್ ಮಾಡ್ತಾರೆ, ನಾನು ಈ ಸಿನಿಮಾ ಮ್ಯೂಸಿಕ್ ಮಾಡ್ತಾ ಇದೀನಿ ಅಂತ. ಬಹಳ ಖುಷಿ ಅನ್ಸುತ್ತೆ. ಯಾಕಂದ್ರೆ ಧರ್ಮವೀರ್ ಸರ್ ಜೊತೆ ನಾನು ಬಹಳಷ್ಟು ಹಿಟ್ ಹಾಡುಗಳಿದೆ. ಎಸ್ಪೆಷಲಿ ಚಿರುವಣ್ಣ ನೋಡಿದ ತಕ್ಷಣ ನೆನಪಾಯ್ತು, ಶಾನೆ ಟಾಪ ಒಳ್ಳೆ ಸಾಂಗ್ ಇದೆ. ಅಂಡ್ ವರ್ಕ್ ಮಾಡಕ್ ಬಹಳ ಖುಷಿ ಅನಿಸ್ತು. ಸಾಂಗ್ ಎಲ್ಲ ಬರೆದ್ವಿ. ಸುಮ್ಮನೆ ಸಡನ್ ಆಗಿ ಸ್ಟುಡಿಯೋಗೆ ಬನ್ನಿ ಅಂದ್ರು. ನೋಡಿದ್ರೆ ಇದೊಂದು ಟ್ರ್ಯಾಕ್ ಆಡ್ಬಿಡಿ ಅಂತಂದ್ರು. ನನಗೂ ಸರ್ಪ್ರೈಸ್. ನಿಮ್ಗೆಲ್ಲ ಏನ್ ಸರ್ಪ್ರೈಸ್ ನೋಡ್ತಾ ಇದ್ದೀರಾ? ನನ್ನ ಟ್ರ್ಯಾಕ್ ಆಡ್ಸಿದ್ದಷ್ಟೇ, ನೋಡಿದ್ರೆ ಅದನ್ನೇ ಇಟ್ಬಿಟ್ಟಿದ್ದಾರೆ ಇಲ್ಲಿ ಸಾಂಗು. ಅಂಡ್ ತುಂಬಾ ಜನ ಸಿಂಗರ್ಸ್ ಬೇಜಾರು ಮಾಡ್ಕೋತಾರೆ. ದಯವಿಟ್ಟು ನಾನು ಆ ಒಂದು ಸಿಂಗಿಂಗ್ ಆ ಒಂದು ಕ್ಷೇತ್ರಕ್ಕೆ ಬರಲ್ಲ. ಯಾವಾಗ್ಲೂ ನಿರ್ದೇಶಕರ ಖುಷಿ ಅಷ್ಟೇನೆ, ಅವರ ಒಂದು ಪ್ರೀತಿ. ಯಾಕಂತಂದ್ರೆ ಪ್ರತಿ ಸಿನಿಮಾ ಒಂದು ಹಾಡಿರ್ಬೋದು, ಇನ್ನೊಂದಿರ್ಬೋದು. ನಾನ್ ಲಿರಿಕ್ಸಿಸ್ಟ್ ಆಗಿ ಬರೆಯಕ್ ಶುರು ಮಾಡಿದಾಗ ನಾವು ಯೋಚನೆ ಮಾಡೋದು ಒಂದೇ, ನಿರ್ದೇಶಕರ ಕನಸಿಗೆ ನಾವು ಬರಿತಾ ಇರ್ತೀವಿ. ಅವ್ರಿಗೆ ತೃಪ್ತಿ ಆದ್ರೆ ನಮ್ಗೆ ಅದೇ ಮೊದಲು ಗೆಲುವು. ಸೊ ಅದರಿಂದ ಈಗ ಪ್ರಮೋಷನಲ್ ಸಾಂಗ್ ರಿಲೀಸ್ ಆಗ್ತಾ ಇದೆ. ಕನ್ನಡ ಚಿತ್ರರಂಗಕ್ಕೆ ನಾಯಕ ನಟರಾಗಿ ಪಾದಾರ್ಪಣೆ ಮಾಡ್ತಿದ್ದಾರೆ ಧನುಷ್ ಅವರು. ಅಂಡ್ ನಿರ್ದೇಶಕರಾಗಿ ಪಾದಾರ್ಪಣೆ ಮಾಡ್ತಾ ಇದ್ದಾರೆ ನಾಗಭೂಷಣ್ ಅವರು. ಅಂಡ್ ಮಹೇಶ್ವತಿ ಕಂಬೈನ್ಸ್ ನಿರ್ಮಾಪಕರು ಅಷ್ಟೇ, ಹೊಸ ನಿರ್ಮಾಪಕರು. ಶುಭವಾಗ್ಲಿ ಎಂಟೈರ್ ಟೀಮ್ಗೆ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ, ಎಂಟೈರ್ ಟೀಮ್ನ ಬ್ಲಸ್ ಮಾಡಿ ಅಂತ ನನ್ನ ಕಡೆಯಿಂದ ನಾನು ಕೇಳ್ಕೊಂತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.